ಸೊ ನಾವು ಹೇಗೆ ಪರ್ಸನಲ್ ಇಯರ್ ನಂಬರ್ ಇದು ಮಾಡೋದು ಫೈಂಡ್ ಔಟ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಅದನ್ನ ನಾವು ಮಾಡೋಣ. ಓಕೆ. ಅದಕ್ಕೆ ನೀವು ಪುಸ್ತಕ ಬೇಕು. ಒಂದು ಪುಸ್ತಕ ಮತ್ತೆ ಪೆನ್ ತಗೊಂಡು ಬನ್ನಿ. ಹಾಗೆ ನಿಮ್ಮ ಇದು ಡೇಟ್ ಆಫ್ ಬರ್ತ್, ಜನ್ಮ ದಿನಾಂಕ ಮತ್ತೆ ಯಾವ ತಿಂಗಳಲ್ಲಿ ಹುಟ್ಟಿದ್ರಿ ಅದನ್ನು ಕೂಡ ನೀವು ಬರ್ಕೊಂಡು ಇಟ್ಕೊಳ್ಳಿ. ಸೊ ಅದು ಸ್ಟೆಪ್ಸ್ ತುಂಬ ಸಿಂಪಲ್ ಸ್ಟೆಪ್ಸ್. ನಾನೀಗ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ನೀವು ಹುಷಾರಾಗಿ ನೋಡಿ. ಸೊ ಅರ್ಥ ಆಗಲಿಲ್ಲ ಮತ್ತೆ ರಿವೈಂಡ್ ಮಾಡಿ ಅದನ್ನ ನೋಡಿ. ಆಮೇಲೆ ನೀವು ಫೈಂಡ್ ಔಟ್ ಮಾಡಿ ಪರ್ಸನಲ್ ಇಯರ್ ನಂಬರ್ ನಿಮ್ದೇನು ಅಂತ ನೀವು ಅದನ್ನ ಕಂಡಿಟ್ಕೊಂಡು ಒಂದು ಕಡೆ ಬರೆದು ಇಟ್ಕೊಳ್ಳಿ. ಓಕೆ. ಸೊ ಈಗ ನಾವು ಪರ್ಸನಲ್ ನಂಬರ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ, ಪರ್ಸನಲ್ ಇಯರ್ ನಂಬರ್ ಇದು ಮಾಡೋಣ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಬರ್ತ್ ಮಂತ್ ಮತ್ತು ಇದು ಬೇಕು, ಜನ್ಮ ದಿನಾಂಕ ಮತ್ತು ತಿಂಗಳು. ಸೊ ನಿಮ್ಮ ಈಗ ಎಕ್ಸಾಂಪಲ್ ಆಗಿ ತೊಗೊಳ್ಳೋಣ. ಏಪ್ರಿಲ್ 19th, ಏಪ್ರಿಲ್ 19 ಆಗಿದ್ದರೆ ಸೊ ವರ್ಷ ತೊಗೋಬೇಡಿ. ಸೊ ಪರ್ಸನಲ್ ಇಯರ್ ನಂಬರ್ಗೆ ನಿಮ್ಮ ತಿಂಗಳು, ಯಾವ ತಿಂಗಳಲ್ಲಿ ನೀವು ಹುಟ್ಟಿದ್ದೀರಿ, ಯಾವ ದಿನಾಂಕ ಅಷ್ಟು ಸಾಕು. ಸೊ ನಾನು ಎಕ್ಸಾಂಪಲ್ ಆಗಿ ಇದನ್ನು ತೊಗೊಂಡಿದ್ದೀನಿ, ಏಪ್ರಿಲ್ 19 ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ಏನು ಮಾಡಬೇಕು, ಇವೆರಡು ನಂಬರ್ಸ್ನ ಇದು ಮಾಡಬೇಕು. ಏಪ್ರಿಲ್ ಅಂದರೆ 4 ಬರುತ್ತೆ, ಪ್ಲಸ್ ಇದು 1 + 9. ಸೊ ಬಿಡಿ ಬಿಡಿ ಮಾಡಬೇಕು. ಏಪ್ರಿಲ್ ಅಂತ ಹೇಳಿದ್ರೆ ಹೇಗೆ ಬರ್ತೀವಿ ನಾವು, 19/4 ಅಂತ ಬರ್ತೀವಲ್ಲ ಏಪ್ರಿಲ್ಗೆ. ಸೊ ಹಾಗೆ ನೀವು ಬಿಡಿ ಬಿಡಿಯಾಗಿ 4 + 1 + 9 ಮಾಡಬೇಕು, ಆ್ಯಡ್ ಮಾಡಬೇಕು. 4 + 1 5, 5 + 9 14. ಇದು ಸ್ಟೆಪ್ 1. ಸ್ಟೆಪ್ 2. ಸೊ ಸ್ಟೆಪ್ 2ನಲ್ಲಿ ಏನು ಮಾಡಬೇಕು ಅಂದರೆ, ಸೊ ಈ ವರ್ಷ, ಈಗ ಈ ವರ್ಷ ಯಾವುದು 2026 ಅಂದರೆ ಕಮಿಂಗ್. ಈಗ ನಾವು ಯಾವ ಪರ್ಸನಲ್ ನಂಬರ್ ನೋಡ್ತಾ ಇದ್ದೀವಿ, ಯಾವ ವರ್ಷಕ್ಕೆ ಪರ್ಸನಲ್ ಇಯರ್ ನಂಬರ್ ನೋಡ್ತಿದ್ವಿ, ಹೊಸ ವರ್ಷ ಇದು 2026. ಸೊ ಅದನ್ನು ಬರ್ಕೋಬೇಕು. ಅದ್ರದ್ದು ಎಲ್ಲ ಪ್ರತಿಯೊಂದು ನಂಬರ್ನ ಬಿಡಿ ಬಿಡಿಯಾಗಿ ನೀವು ಆ್ಯಡ್ ಮಾಡಬೇಕು. 2 + 0 + 2 + 6 ಎಷ್ಟು ಬರುತ್ತೆ? 2 + 0 4, 6, 10. ಇದನ್ನು ಫಸ್ಟ್ ಹಾಗೆ ಇಟ್ಕೊಳ್ಳೋಣ. ಇದನ್ನು ಬೇಕಾದ್ರೆ ಹಿಂಗೂ ಮಾಡ್ಬೋದು, ಈಸಿ ಮಾಡೋದಕ್ಕೆ. ಈಗ ಡಬಲ್ ಡಿಜಿಟ್ ಬಂದಿರೋದಲ್ಲ, ಅದನ್ನು ಸಿಂಗಲ್ ಮಾಡ್ಕೋಬೋದು. 1 + 0 ಮಾಡಿ 1 ಅಂತಲೇ ಇಟ್ಕೊಳ್ಳೋಣ. ಇಲ್ಲೇ ಮಾಡ್ಕೊಂಬಿಡೋಣ, ಈಸಿ ಆಗುತ್ತೆ ಅವಾಗ ಅಲ್ವಾ. ಸೊ 1 ಆಯಿತು. ಸೊ ನೆಕ್ಸ್ಟ್ ಸ್ಟೆಪ್ ಏನಂತ ಮಾಡೋದು, ರಿಸಲ್ಟ್. ಈಗ ಸ್ಟೆಪ್ 1 ಮತ್ತು ಸ್ಟೆಪ್ 2 ಅವೇ ಆ್ಯಡ್ ಮಾಡಬೇಕು. ಸ್ಟೆಪ್ 1 + ಸ್ಟೆಪ್ 2. ಸ್ಟೆಪ್ 1 ಮತ್ತು ಸ್ಟೆಪ್ 2 ಆ್ಯಡ್ ಮಾಡಬೇಕು. ಸೊ ಸ್ಟೆಪ್ 1ನಲ್ಲಿ ಎಷ್ಟು ನಂಬರ್ ಬಂದಿದೆ? ಸ್ಟೆಪ್ 1 14 ಬಂದಿದೆ, ಪ್ಲಸ್ ಸ್ಟೆಪ್ ಇದರಲ್ಲಿ ನಾವು ಫುಲ್ ಆ್ಯಡ್ ಮಾಡಿಬಿಟ್ವಿ. 2 ಡಬಲ್ ಡಿಜಿಟ್ ಬಂದಿತ್ತಲ್ಲ, ಈಗ ನಾವು 2026 ಎಲ್ಲ ಕಡೆ ಯೂಸ್ ಮಾಡ್ತೀವಿ ನಾವು. ಅದಕ್ಕೆ ಅದನ್ನು 1 + 0 ಮಾಡಿ 1 ಮಾಡಿದ್ವಿ. ಸೊ ಆವಾಗ ಏನಾಗುತ್ತೆ, 14 + 1 ಅಂದರೆ 15 ಆಯಿತು. ಸೊ ಡಬಲ್ ಡಿಜಿಟ್ ಬಂದಿದೆ. ಡಬಲ್ ಡಿಜಿಟ್ ಬಂದಿದ್ದ ಸಿಂಗಲ್ ಮಾಡಬೇಕು ಯಾವಾಗಲೂ. ಯಾವುದು ಬರುತ್ತೆ ಡಬಲ್ ಡಿಜಿಟ್ನ ನೀವು ಸಿಂಗಲ್ ಡಿಜಿಟ್ ಮಾಡಬೇಕು. ಸೊ ಅದಕ್ಕೆ ಏನು ಮಾಡ್ತೀವಿ, ಈಗ ನಾನು 14 + 1 15 ಬಂದಿದೆಯಲ್ಲ, ಅದನ್ನು ಹೇಗೆ ಮಾಡ್ತೀವಿ, 1 + 5 = 6. ಓಕೆ. ಸೊ 6 ಇದು ನಿಮ್ಮ ಪರ್ಸನಲ್ ಇಯರ್ ನಂಬರ್. ಸೊ ನಿಮ್ಮ ಪರ್ಸನಲ್ ಇಯರ್ ನಂಬರ್ ಏಪ್ರಿಲ್ 19th ಎಕ್ಸಾಂಪಲ್ಗೆ ಯಾವುದದು 6. ಸೊ ಇನ್ನೊಂದು ಇಂಪಾರ್ಟೆಂಟ್ ಇದು ಏನು ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ, ಸೊ ಇದು 4ನೇ ಸ್ಟೆಪ್ಪು, ಅಂದರೆ ಡಬಲ್ ಡಿಜಿಟ್ನ ಇದು ಮಾಡೋದು. ಗೊತ್ತಾಯ್ತಲ್ಲ. ಸೊ ಫಸ್ಟಿಗೆ ನಿಮ್ಮ ಜನ್ಮ ದಿನಾಂಕ ತಿಂಗಳು ತೊಗೊಳ್ಳಿ, ಅವೆಲ್ಲ ಆ್ಯಡ್ ಮಾಡಿಕೊಂಡು ಒಂದು ನಂಬರ್ ಮಾಡ್ಕೊಳ್ಳಿ. ಹಾಗೆ ಈಗ ಯಾವ ವರ್ಷಕ್ಕೆ ನೀವು ಪರ್ಸನಲ್ ಇಯರ್ ನಂಬರ್ ತೊಗೋಬೇಕು ಅಂತಿದ್ದೀರಾ, ಕ್ಯಾಲ್ಕುಲೇಟ್ ಮಾಡಬೇಕು ಅಂತಿದ್ದೀರಾ, ಅದರದ್ದೆಲ್ಲನೂ ನಂಬರ್ಸ್ ಆ್ಯಡ್ ಮಾಡಿ ಸಿಂಗಲ್ ಡಿಜಿಟ್ ಮಾಡ್ಕೊಳ್ಳಿ. ಈಗ ಸ್ಟೆಪ್ 1 ಮತ್ತು ಸ್ಟೆಪ್ 2 ಎರಡರದ್ದು ನಂಬರ್ನ ಆ್ಯಡ್ ಮಾಡಿ, ಆವಾಗ ಡಬಲ್ ಡಿಜಿಟ್ ಬರುತ್ತೆ. 15 ಬಂದಿದೆ. ಸೊ ಅದನ್ನು ಮತ್ತೆ ಸಿಂಗಲ್ ಡಿಜಿಟಾಗಿ ಮಾಡ್ಕೊಳ್ಳಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಏನು ನೋಟ್ ಮಾಡ್ಕೋಬೇಕು, ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸೊ ನಿಮ್ಮದು ಡಬಲ್ ಡಿಜಿಟ್ ಸಪೋಸ್ 11, 22 ಬಂದರೆ, ಸೊ ಅದನ್ನು ಸಿಂಗಲ್ ಮಾಡಬೇಡಿ, ಸಿಂಗಲ್ ಡಿಜಿಟಾಗಿ ಮಾಡಿಕೊಡ್ದು. ಯಾಕಂದರೆ ಈಗ 11 ಮತ್ತು 22 ಏನಂತ ಹೇಳಿದ್ರೆ ಅದು ಮಾಸ್ಟರ್ ನಂಬರ್ಸ್ ಅಂತ ಹೇಳ್ತೀವಿ. ಇದನ್ನು ಮಾಸ್ಟರ್ ನಂಬರ್ಸ್ ಅಂತ ಹೇಳ್ತೀವಿ. ಓಕೆ. ಸೊ 11 ಮತ್ತು 22 ಮಾಸ್ಟರ್ ನಂಬರ್ಸ್, ಅದನ್ನು ನೀವು ಸಿಂಗಲ್ ಡಿಜಿಟ್ ಆಗಿ ಮಾಡಿಕೊಡ್ದು. ಸೊ ಕೀಪ್ ದೆಮ್ ಆ್ಯಸ್ ಇಟ್ ಈಸ್. ಓಕೆ.
ಸೊ ಅದನ್ನು 11 ಮತ್ತು 22 ಅಂತಲೇ ಇಟ್ಕೋಬೇಕು. ಓಕೆ, ಸೊ ಅದನ್ನು ನೀವು ಸಿಂಗಲ್ ಡಿಜಿಟಾಗಿ ಕನ್ವರ್ಟ್ ಮಾಡ್ಕೊಳ್ಳೋ ಕೂಡ್ದು. ಸೊ ಇದೆಲ್ಲ ಸ್ಟೆಪ್ಸು. ಸೊ ಗೊತ್ತಾಯ್ತಲ್ಲ. ಸೊ ಸಪೋಸ್ ನೀವೆಲ್ಲ ಆ್ಯಡ್ ಮಾಡಿದಾಗ ನಿಮ್ಮದು 11 ಅಥವಾ 22 ಬಂತು, ಕೊನೆಯ ನಂಬರ್ ಲಾಸ್ಟ್ ನಂಬರ್ 11 ಅಥವಾ 22 ಬಂತು ಅಂತ ಹೇಳಿದ್ರೆ ಅದನ್ನು ಸಿಂಗಲ್ ಡಿಜಿಟಾಗಿ ಕನ್ವರ್ಟ್ ಮಾಡಿಕೊಡ್ದು. 11, 22 ಬಿಟ್ಟು ಇನ್ಯಾವ ನಂಬರ್ಸ್ ಬಂದ್ರೂ ಡಬಲ್ ಡಿಜಿಟ್ನ ನೀವು ಸಿಂಗಲ್ ಡಿಜಿಟಾಗಿ ಕನ್ವರ್ಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ನಿಮಗೆ ಪರ್ಸನಲ್ ಇಯರ್ ನಂಬರ್ ಸಿಗುತ್ತೆ. ಆ ಪರ್ಸನಲ್ ಇಯರ್ ನಂಬರ್ನ ಇಟ್ಕೊಳ್ಳಿ, ತುಂಬ ಜೋಪಾನ ಮಾಡ್ಕೊಳ್ಳಿ, ಇಟ್ಕೊಳ್ಳಿ, ಒಂದು ಕಡೆ ಬರ್ಕೊಳ್ಳಿ. ಯಾಕಂದರೆ ಅದ್ರ ಪ್ರಕಾರ ನಾನು ಮುಂದೆ ನಿಮಗೆಲ್ಲ ಹೇಳ್ತೀನಿ. ಪ್ರತಿ ಈ ವರ್ಷ 2023 ಏನು ಹೊಸ ವರ್ಷ ಬರ್ತಿದೆ 2026ಗೆ ನಿಮ್ಮ ಪರ್ಸನಲ್ ಇಯರ್ ನಂಬರ್ ಪ್ರಕಾರ ಹೇಗಿರುತ್ತೆ, ಏನು ಚಾಲೆಂಜಸ್ಸು, ಏನಿದು ಎಲ್ಲನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ.